ಏನು ಸರ್ ಗಿಲ್ಲಿ ಸರ್ ರೌಂಡ್ ದ ಕ್ಲಾಕ್ ಸರ್ ತಮಾಷೆ ಮಾಡ್ತಾನೆ, ತಮಾಷೆ ನೋಡೋಕ್ಕೂ ಒಂದು ಕ್ರಿಯೇಟಿವಿಟಿ ಇರಲ್ಲ ಸರ್ ತಮಾಷೆ ಅನ್ನೋದನ್ನ ಸೊ ನಮ್ಮ ಕೋರ್ಟಲ್ಲಿ ಹೇಳ್ತಾರೆ ಯು ಕ್ಯಾನಾಟ್ ಮ್ಯಾನುಫ್ಯಾಕ್ಚರ್ ಎವಿಡೆನ್ಸ್ ಅಂತ. ಸೊ ಅದೇ ರೀತಿ ಯು ಕ್ಯಾನ್ ಮ್ಯಾನುಫ್ಯಾಕ್ಚರ್ ತಮಾಷೆ, ಸ್ಮೈಲ್ ಅನ್ನೋದನ್ನ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಸರ್. ಪಾಪ ಬಲವಂತವಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾವನೆ ಗಿಲ್ಲಿ ಜನರನ್ನ ನಗ್ಸೋಕ್ಕೋಸ್ಕರ. ನನಗೆ ಒಂದೆರಡು ಸತಿ ಹೋಗಿ ಸರ್, ಬಟ್ ಪದೇ ಪದೇ ಅದೇ ತಮಾಷೆ ಆಯಿತು ಅಂತಂದರೆ ನೋಡ್ಲಿಕ್ಕೂ ಬೇಜಾರಾಗುತ್ತೆ. ಆಮೇಲೆ ತಮಾಷೆ ಅನ್ನೋದನ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ರೆ ಪಾಪ ಗಿಲ್ಲಿ ಇಸ್ ಟ್ರೈಂಗ್ ಟು ಮ್ಯಾನುಫ್ಯಾಕ್ಚರ್ ತಮಾಷೆ, ನಗ್ಸೋದನ್ನ ಅಥವಾ ತಮಾಷೆ ಮಾಡೋದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಬಟ್ ಎಕ್ಸಾಸ್ಟೆಡ್ ಅಲ್ವಾ ಸರ್? ಅಲ್ಲಿರುವಂಥ 16-17 ಜನನ ಕೆಲಸನ ಅವನೊಬ್ಬನೇ ಮಾಡಬೇಕು ಅಂತಂದ್ರೆ ಅಲ್ಟಿಮೇಟ್ ಆಗಿ ಎಷ್ಟು ಮಾಡೋಕ್ಕಾಗುತ್ತೆ ಪರ್ಫಾರ್ಮೆನ್ಸು? ಗಿಲ್ಲಿ ತಮಾಷೆ ಲಾಯರ್ ಜಗದೀಶ್ ಯಾವ್ದು ತುಂಬಾ ಇರಿಟೇಟರ್ ಅನಿಸ್ತು, ಆದ್ರೆ ಒತ್ತಾಯವಾಗಿ ಮಾಡ್ತಾ ಇದ್ದಾನೆ ಅಂತೇಳಿ ಅನಿಸ್ತು? ಅಶ್ವಿನಿ ಬಗ್ಗೆ ಕೂತ್ಕೊಂಡು ಅಲ್ಲಿ ಹೇಳ್ತಾ ಇರ್ತಾನೆ, ಅಲ್ಲಿ ಈ ಕಡೆ ಅಶ್ವಿನಿ ಇವ್ರು ಕೇಳ್ತಾ ಇರ್ತಾರೆ, ಯಾರು ನಮ್ಮ ಸುದೀಪ್ ಅವ್ರು ಕೇಳ್ತಾ ಇರ್ತಾರೆ, ಅಲ್ಲಿ ಲೆಫ್ಟಲ್ಲಿ ಓಡಿಸ್ತಾ ಇರ್ತಾರೆ. ಅದು ಒಂಥರ ಬಲವಂತವಾಗಿ ಅಶ್ವಿನಿ ಮೇಲೆ ಮಾಡ್ದಂಗೆ ಅಂತ ಅನ್ನಿಸ್ತು. ಐ ಡೋಂಟ್ ಥಿಂಕ್ ಸೊ. ಅದೇನೋ ಮೋಸ್ಟ್ಲಿ ಜೆಲ್ ಆಗಿಲ್ವಾ ಅಥವಾ ಆ ಕೆಮಿಸ್ಟ್ರಿ ಮ್ಯಾಚ್ ಆಗಿಲ್ವಾ ಸರ್? ಪ್ರತಿಯೊಂದೂ ಅಷ್ಟೇ ಇಲ್ಲಿ ಮ್ಯಾಚ್ ಆಗಬೇಕು. ಇಲ್ಲಿ ನಾನು ಅಂಶ ಹೇಳ್ತಾಳೆ, ನಾನು ಕ್ಯಾಪ್ಟನ್ ಆಗಿರ್ಬೇಕಾದ್ರೆ ನಮ್ಮದಲ್ಲಿ ಜಗದೀಶನ್ ಕೈಯಲ್ಲೇ ಬಾತ್ರೂಮ್ ತೊಳಿಸ್ಬೇಕು ಅಂತ. ನಾಲ್ಕು ಕೋಪ ಅದು ಏನು ಗೊತ್ತಾ, ಆಕ್ಚುಲಿ ನ್ಯಾಚುರಲ್ ಆಗೇ ಮಾಡ್ತದೆ ಅದು. ಪಾಪ ಹುಡುಗಿ ನ್ಯಾಚುರಲ್ ಆಗೇ ಮಾಡ್ತದೆ. ನಾನು ಬಾತ್ರೂಮ್ ತೊಳಿಬೇಕಂದ್ರೆ ಅಂಶಾಲ್ ಬಂದು ನಿಂತ್ಕೊಬೇಕು ಕ್ಯಾಪ್ಟನು ಅಂತ ಹೇಳ್ತೀನಿ. ನಾನು ಒಬ್ಬನೇ ಬರಲ್ಲ, ಇವನು ಯಾರು ಮಂಗಳೂರು ಹುಡುಗನ ಕರ್ಕೊಂಡ್ಬರ್ತಾಳೆ, ಅವನು ಅಕ್ಕ ಅಂತ ಬರ್ತಾರೆ. ಕೆಮಿಸ್ಟ್ ಮ್ಯಾಚ್ ಆಗುತ್ತೆ ಸರ್ ಅಲ್ಲಿ. ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ನಾವು ಯಾರು ಕೂಡ ಅದನ್ನ ಮಾತಾಡ್ಕೊಂಡಿಲ್ಲ, ಹಂಗೆ ಮಾಡಿದ್ದು. ಅಂಶ ಕೇಳ್ತಾಳೆ, ನೀವು ಮನೇಲಿ ಜನ ಹೆಂಗೆ ಕೆಲಸ ಮಾಡೋದು ಅಂತ. ನಾನು ಫ್ಲೋನಲ್ಲಿ ಕೆಲಸ ಮಾಡಿನೇ ಇಬ್ಬರು ಮಕ್ಕಳಾಗವ್ರೆ ಅಂದ್ಬಿಟ್ಟು ನನ್ಗೆ ಗೊತ್ತಿಲ್ಲ. ಈ ಥರ ಪಂಚ್ಗಳು ಆ ಥರ ಸ್ವಾಭಾವಿಕವಾಗಿನೋ ಅಥವಾ ನ್ಯಾಚುರಲ್ ಆಗೋ ಐ ಥಿಂಕ್ ಇಟ್ ಶುಡ್ ಫ್ಲೋ ಸರ್. ನನಗೆ ಗೊತ್ತಿಲ್ಲ, ಈಚೆ ಕಡೆ ಬಂದು ನೋಡೋದು ನನಗೆ ಸ್ವಲ್ಪ ಶಾಕ್ ಆಯ್ತು, ಏನಪ್ಪ ಈ ಥರ ಡೈಲಾಗ್ ಹೊಡೆದಿದ್ದೀನ. ಬಟ್ ಜನಕ್ಕೆ ಬೇಜಾರಾಗಿಲ್ಲ. ಸೊ ಅಲ್ಟಿಮೇಟ್ ಆಗಿ ನಾವು ಮಾತಬೇಕಂತ ತಮಾಷೆನೂ ಅಷ್ಟೇ ನ್ಯಾಚುರಲ್ ಫ್ಲೋ ಇಂದ ಬಂದಾಗ, ಆ ಸ್ವಾಭಾವಿಕವಾಗಿ ಬಂದಾಗ ಜನ ತಗೊಳ್ತಾರೆ ಸರ್. ನಾವು ಕ್ರಿಯೇಟ್ ಮಾಡಕ್ಕೆ ಹೋದಾಗ ಐ ಥಿಂಕ್ ರಿಸೀವ್ ಮಾಡಲ್ಲ. ಬಟ್ ಇಲ್ಲಿ ಬಲವಂತ ಕ್ರಿಯೇಟ್ ಆಗ್ತಾ ಇದೆ, ಅದು ಕೂಡ ಅಸಭ್ಯವಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಸರ್. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.